ಹಾಯ್ ಎಲ್ಲರಿಗೂ ನಮಸ್ಕಾರ. ಕುಕಿಂಗ್ ಪರಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಾವಿವತ್ತು ಒಂದೇ ಸತಿಗೆ 3 ಸ್ನ್ಯಾಕ್ಸ್ ರೆಸಿಪೀಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಮಕ್ಕಳಿಗೆ ಬ್ರೆಡ್ ಅಂದರೆ ಇಷ್ಟ, ಬ್ರೆಡ್ಡಲ್ಲಿ ಮಕ್ಕಳಿಗೋಸ್ಕರ ಸ್ನ್ಯಾಕ್ಸು, ಹಾಗೆ ದೊಡ್ಡವ್ರಿಗೆ ಹೆಲ್ತ್ ಕಾನ್ಷಿಯಸ್ ಇರೋರಿಗೆ ಬಸಳೆ ಸೊಪ್ಪು ಹಾಗೂ ಒಂದು ಈರುಳ್ಳಿಲಿ ಯಾವ ರೀತಿಯಾಗಿ ಬ್ರೆಡ್ ಬೋಂಡ, ಬಸಳೆ ಬೋಂಡ ಹಾಗೂ ಈರುಳ್ಳಿ ಬೋಂಡನ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಸ್ಲೈಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಬಸಳೆ ಸೊಪ್ಪು ಈ ರೀತಿಯಾಗಿರುತ್ತೆ. ಸೊ ಅದನ್ನು ಈ ರೀತಿ ಉದ್ದುದ್ದ ಸ್ಲೈಸಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸಾಕು ನಮಗೆ. ಸೊ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೂ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಉದ್ದುದ್ದಕ್ಕೆ ಈ ರೀತಿ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ 1 ಕಪ್ ಕಡಲೆ ಹಿಟ್ಟು, 2 ರಿಂದ 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಎಣ್ಣೆ, ಖಾರದ ಪುಡಿ, ಅರಿಶಿನ ಪುಡಿ, ಸೋಡಾ, ಅಜ್ವಾಯಿನ, ಜೀರಿಗೆ ಪುಡಿ, ಉಪ್ಪು ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಇಂಗು ಕೂಡ ತೊಗೊಂಡಿದ್ದೀನಿ. ಸೊ ಇಲ್ಲಿ ಒಂದು ಪ್ಯಾನ್ಗೆ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ತಿದ್ದೀನಿ. ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ನಾನೀಗ ಖಾರದ ಪುಡಿ, ಎಷ್ಟು ಬೇಕಷ್ಟು ಖಾರದ ಪುಡಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ ಇವಾಗ ಸ್ವಲ್ಪ ಜೀರಿಗೆ ಪುಡಿ, ಅಜ್ವಾಯಿನ 1 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಅರಿಶಿನ ಪುಡಿ, ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ, ಅಡುಗೆ ಸೋಡಾ ಸ್ವಲ್ಪನೇ ಹಾಕ್ಕೋಬೇಕು. ಅಡುಗೆ ಸೋಡಾ ತುಂಬ ಹಾಕ್ಕೋಬಾರ್ದು. ಚಿಟಿಕೆ ಅಡುಗೆ ಸೋಡಾ, ಹಾಗೆ ಇಲ್ಲಿ ಉಪ್ಪು, ಇದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಈಗ ಈ ರೀತಿ ಎಲ್ಲ ಪೌಡರ್ಸ್ನೂ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಎಷ್ಟು ಬೇಕು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ತುಂಬ ತೆಳುವಾಗಿ ನೀರು ಥರ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಪೋರಿಂಗ್ ಕನ್ಸಿಸ್ಟೆನ್ಸಿಯಲ್ಲಿರಲಿ, ಅದು ಚೆನ್ನಾಗಿ ಬರುತ್ತೆ ಅವಾಗ. ಸೊ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಎಲ್ಲ ಮಿಕ್ಸ್ ಆಗಿದೆ ಇವಾಗ. ಸೊ ಈ ರೀತಿಯಾಗಿದ್ದರೆ ಸಾಕು ನಮಗೆ ಕಡಲೆ ಹಿಟ್ಟು ರೆಡಿಯಾಗಿದೆ. ಸೊ ಇವಾಗ ಬ್ರೆಡ್ ಪೀಸಸ್ನ ತೊಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಬ್ರೆಡ್ ಪೀಸಸ್ನ ತೊಗೊಂಡು ಹಿಟ್ಟಲ್ಲಿ ಅದ್ದಿ ಎಣ್ಣೆಗೆ ಬಿಟ್ಟು ಕರಿಯೋಣ. ಇದೇ ಥರ ಎಲ್ಲದನ್ನು ಮಾಡ್ಕೋಬೇಕು. ಸೊ ಇವಾಗ ಬ್ರೆಡ್ ಪೀಸ್ ಚೆನ್ನಾಗಿ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಎಣ್ಣೆಗೆ ಬಿಡ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ 1 ಟೈಮು ಮಕ್ಕಳಿಗೆ ಬ್ರೆಡ್ ಸ್ನ್ಯಾಕ್ಸು ಆಗುತ್ತೆ. ನಾವು ಬ್ರೆಡ್ ತಿನ್ನಲ್ಲ ಅಂತ ಹೇಳೋರು ದೊಡ್ಡವ್ರಿಗೆ ಈರುಳ್ಳಿ ಬೋಂಡನೂ ಆಗುತ್ತೆ ಅದೇ ಹಿಟ್ಟಲ್ಲಿ, ಹಾಗೆ ಬಸಳೆ ಸೊಪ್ಪಿಂದು ಕೂಡ ಆಗುತ್ತೆ. ಸೊ ಈ ರೀತಿ ಎಲ್ಲ ಬ್ರೆಡ್ನು 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ದೊಡ್ಡವ್ರ ಸ್ನ್ಯಾಕ್ಸು ಆಗುತ್ತೆ, ಚಿಕ್ಕವ್ರ ಸ್ನ್ಯಾಕ್ಸು ಆಗುತ್ತೆ. ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿ ಕೂಡ ಆಗುತ್ತೆ. ಇನ್ನೊಂದ್ಸಲ ಕೂಡ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ರುಚಿಯಾಗಿ ಬರುತ್ತೆ. ಸೊ ಇವಾಗ ಇದೆಲ್ಲ ಬೆಂದಿದೆ, ಇದನ್ನೆಲ್ಲ ತೆಗೆದು ಒಂದು ಪ್ಲೇಟಿಗೆ ಸೈಡಲ್ಲಿ ಹಾಕಿಟ್ಕೊಳ್ಳೋಣ. ಸೊ ನಾನು ಇವಾಗ ಅದೇ ಹಿಟ್ಟು ಉಳಿದಿದೆ, ಅದೇ ಹಿಟ್ಟಿಗೆ ನಾನು ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಬ್ರೆಡ್ ಬೋಂಡಾಗಿ ಹಿಂಗೆ ಹಾಕಿದರೆ ಚೆನ್ನಾಗಾಗಲ್ಲ. ಅದನ್ನು ಮಾಡ್ಕೊಂಡಾದ್ಮೇಲೆ ಅದೇ ಹಿಟ್ಟಿಗೆ ನಾನು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಬಸಳೆ ಸೊಪ್ಪಿರುತ್ತಲ್ಲ, ಬಸಳೆ ಸೊಪ್ಪನ್ನು ಈ ರೀತಿಯಾಗಿ ಅದ್ದಿ ಬಿಡಬೇಕು. ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಯಿತು. ಇದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದಕ್ಕಿಂತ ಗಟ್ಟಿ ಇರಬೇಕು ಕನ್ಸಿಸ್ಟೆನ್ಸಿ. ಇನ್ನು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರಬೇಕು. ಇವಾಗ ನೋಡ್ಬೋದು ಯಾವ ರೀತಿ ಗರಿಗರಿಯಾಗಿ ಬಂದಿದೆ ಅಂತ. ಸೊ ಈ ರೀತಿಯಾಗಿ ಗರಿಗರಿಯಾಗಿ ಬರಬೇಕು. ಹಿಟ್ಟು ತೆಳುವಾಗಿರೋದ್ರಿಂದ ಈ ರೀತಿಯಾಗಿದೆ. ಸ್ವಲ್ಪ ಗಟ್ಟಿ ಆದರೆ ಹಿಟ್ಟು ಥಿಕ್ನೆಸ್ ಗಟ್ಟಿ ಇರಬೇಕು ಇದಕ್ಕೆ ಹಿಟ್ಟು ಬಿಡಲಿಕ್ಕೆ.
ಸೊ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಬಸಳೆ ಬೋಂಡ ಆಗುತ್ತೆ. ಹಾಗೆ ಇಲ್ಲಿ ಅದಕ್ಕೆ ಅದೇ ಉಳಿದಿರೋಂಥ ಹಿಟ್ಟಿಗೆ ನಾನು ಸ್ವಲ್ಪ ಕರಿಬೇವು ಹಾಗೆ ಹೆಚ್ಚಿಟ್ಕೊಂಡಂತಹ ಒಂದು ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಸೊ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಇವಾಗ ಎಣ್ಣೆಯಲ್ಲಿ ಬಿಡೋಣ. ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ. ಕ್ರಿಸ್ಪಿಯಾಗಿ ಫ್ರೈ ಮಾಡಿದರೆ ನಮಗೆ ಬ್ರೆಡ್ ಬೋಂಡ, ಬಸಳೆ ಬೋಂಡ ಹಾಗೆ ಇದು ಈರುಳ್ಳಿ ಬೋಂಡನೂ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಕ್ರಿಸ್ಪ್ ಆಗೋವರೆಗೂ ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗೆಲ್ಲ ಕ್ರಿಸ್ಪ್ ಆಗಿದೆ. ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಳ್ಳೋಣ ಸಾಕು. ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಈಸಿಯಾಗಿ ಒಂದೇ ಟೈಮಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸು, ದೊಡ್ಡವರು ಸ್ನ್ಯಾಕ್ಸು ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ಈ ಮಳೆಗಾಲದಲ್ಲಂತೂ ಸಾಯಂಕಾಲ ಟೈಮ್ ಏನಾದರೂ ಬೇಕು ಅನಿಸ್ತಾ ಇದ್ದಾಗ ಈ ರೀತಿಯಾಗಿ ಮಕ್ಕಳಿಗೆ ಬ್ರೆಡ್ ಬೋಂಡ, ದೊಡ್ಡವ್ರಿಗೆ ಈರುಳ್ಳಿ ಪಕೋಡ ಹಾಗೂ ಬಸಳೆ ಸೊಪ್ಪಿತ್ತು ಅಂತಂದರೆ ಬಸಳೆ ಸೊಪ್ಪಿನ ಬೋಂಡ ಕೂಡ ಮಾಡ್ಕೊಂಡು ತಿನ್ಬೋದು. ಈ ರೀತಿಯಾಗಿ ಹೆಲ್ದಿ ಮತ್ತು ಟೇಸ್ಟಿ ರೆಸಿಪೀಸ್ ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ವೀಡಿಯೋಸ್ಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.